ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಳ್ಳೆಯ ಸುದ್ದಿಗಳ ಸುರಿಮಳೆ ಬರಲಿದೆ. ಯಾರು ಸುತ್ತಮುತ್ತ ಇಲ್ಲದಿದ್ದಾಗ ನೋಡಿ, ಈಗ ನಿಮ್ಮ ಅದೃಷ್ಟ ಬದಲಾಗುವುದನ್ನು ಜಗತ್ತಿನ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಕಲಿಯುಗದ ಅತಿ ದೊಡ್ಡ ಅದೃಶ್ಯ ಪವಾಡವು ಈಗ ನಿಮ್ಮ ಮುಂದಿನ 24 ಗಂಟೆಗಳ ಒಳಗೆ ನಡೆಯಲಿದೆ. ಈಗ 7 ಜನ್ಮಗಳ ಬಡತನ ಕ್ಷಣಾರ್ಧದಲ್ಲಿ ದೂರವಾಗಲಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ಮಾಹಿತಿಗಾಗಿ ಹೇಳುತ್ತೇನೆ. ಸ್ನೇಹಿತರೆ, ಈ ದೇವತೆಗಳ ಪವಿತ್ರ ಆಶೀರ್ವಾದ ಈಗ ನೇರವಾಗಿ ನಿಮ್ಮ ತಲೆಯ ಮೇಲೆ ಬಂದಿದೆ. ಅವರ ವರದಾನದ ಕೈ ನಿಮ್ಮ ತಲೆಯ ಮೇಲೆ ಬಿದ್ದಿದೆ ಮತ್ತು ನಾಳೆಯ ಸಮಯವು ನಿಮಗಾಗಿ ಒಂದಲ್ಲ ಎರಡಲ್ಲ ಬದಲಾಗಿ 4 ದೊಡ್ಡ ಗುಡ್ ನ್ಯೂಸ್ ತರಲಿದೆ. 4 ದೊಡ್ಡ ಯಶಸ್ಸುಗಳು ಮತ್ತು ಸಾಧನೆಗಳು ಈಗ ನಿಮ್ಮ ಜೀವನದಲ್ಲಿ ಹೆಜ್ಜೆ ಇಡಲಿದೆ. ಅದರ ನಂತರ ನಿಮ್ಮ ದಾರಿಯಲ್ಲಿರುವ ಪ್ರತಿ ಅಡಚಣೆಯು ಹುಲ್ಲಿನಂತೆ ಹಾರಿ ಹೋಗುತ್ತದೆ. ನೀವು ಇಲ್ಲಿಯವರೆಗೆ ಕೇವಲ ಒಂಟಿಯಾಗಿ ಕಣ್ಣೀರು ಹಾಕಿ ಕಳೆದ ರಾತ್ರಿಗಳು ಕಣ್ಣೀರನ್ನು ದಿಂಬಿನಲ್ಲಿ ಮರೆ ಮಾಡಿದ್ದೀರಿ. ಈಗ ಅದೇ ಕಣ್ಣುಗಳು ಸಂತೋಷದಿಂದ ಕಣ್ಣೀರಿನಿಂದ ತೇವಗೊಳ್ಳಲಿವೆ. ಒಂದು ದೊಡ್ಡ ಚಂಡಮಾರುತದಂತೆ ಸ್ನೇಹಿತರೆ, ಈ ಪವಾಡವು ನಿಮ್ಮ ಮನೆಯ ಅಂಗಳಕ್ಕೆ ಪ್ರವೇಶಿಸಲಿದೆ ಮತ್ತು ನಿಮ್ಮ ಸಂಪೂರ್ಣ ಅದೃಷ್ಟವು ಸಂಪೂರ್ಣವಾಗಿ ತಿರುಗಲಿದೆ. ಈಗ ನಿಮ್ಮ ಮುಚ್ಚಿದ ಅದೃಷ್ಟದ ಬೀಗವು ಶಾಶ್ವತವಾಗಿ ತೆರೆಯಲಿದೆ, ಏಕೆಂದರೆ 2 ಮಹಾಶಕ್ತಿ ದೇವತೆಗಳ ಕೃಪೆಯು ಈಗ ನಿಮ್ಮ ಜೀವಿತಾವಧಿಯಲ್ಲಿ ಬಿದ್ದಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಒಂದು ಅದೃಶ್ಯ ಪವಾಡವು ಆಕಾರ ತೆಗೆದುಕೊಳ್ಳಲಿದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮನ್ನು ಒಳಗಿನಿಂದ ಬೆಚ್ಚಿ ಬೀಳಿಸುತ್ತದೆ. ನಿಮ್ಮ ಗ್ರಹ ಕುಂಡಲಿಯಲ್ಲಿ ಈ ಸಮಯದಲ್ಲಿ ಮಂಗಳ ಮತ್ತು ಬುಧದ ಒಂದು ತುಂಬಾ ದೊಡ್ಡ ಮತ್ತು ಅಪರೂಪದ ಸಂಯೋಗವೂ ಆಗಿದೆ ಮತ್ತು ಆ ದೈವಿಕ ಸಂಯೋಗವು ನಿಮ್ಮ ಜೀವನದಲ್ಲಿ ಈಗ ಸಾಕ್ಷಾತ್ ಸ್ವರ್ಗದ ಸುಖವನ್ನು ಕೊಡಲಿದೆ. ಸಂಪೂರ್ಣ ಗ್ರಹ ಗೋಚರವು ಈಗ ನಿಮ್ಮ ಪರವಾಗಿ ಒಂದು ಐತಿಹಾಸಿಕ ಮತ್ತು ತುಂಬಾ ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಇದರಿಂದಾಗಿ ನಿಮ್ಮ ನಿದ್ರಿಸಿದ್ದ ಅದೃಷ್ಟವು ಈಗ ಇದ್ದಕ್ಕಿದ್ದಂತೆ ಉಬ್ಬಿ ಬರಲಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗಿನ ಅತಿ ದೊಡ್ಡ ಕೋಲಾಹಲವನ್ನು ಸೃಷ್ಟಿಸುವ ಸಮಯ ಬಂದಿದೆ ಮತ್ತು ಈ ಕೋಲಾಹಲವು ಯಾವುದೇ ನಾಶದ್ದಲ್ಲ, ಬದಲಾಗಿ ನಿಮ್ಮ ಯಶಸ್ಸುಗಳದ್ದಾಗಿರುತ್ತದೆ. ಈಗ ನಿಮ್ಮ ಪ್ರತಿಯೊಂದು ದಾರಿಯು ಸ್ನೇಹಿತರೆ ಒಂದೊಂದಾಗಿ ತೆರೆಯುತ್ತದೆ. ನೀವು ಜೀವನ ಪೂರ್ತಿ ಮರೆಯಲಾಗದಂತಹ ಯಶಸ್ಸಿನ ಹೊಸ ಶಿಖರಗಳನ್ನು ನೀವು ಸಾಧಿಸುತ್ತೀರಿ. ಸ್ನೇಹಿತರೆ, ಸನ್ನಿವೇಶಗಳು ಸಂಪೂರ್ಣವಾಗಿ ಬದಲಾಗಲಿವೆ, ಏಕೆಂದರೆ ಸಾಕ್ಷಾತ್ ಯಶಸ್ಸೇ ನಡೆದುಕೊಂಡು ಬಂದು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಬಂದಿದೆ. ಹೌದು ಸ್ನೇಹಿತರೆ, ಇಂದು ರಾತ್ರಿ ಸರಿಯಾಗಿ 11:39 ನಂತರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಮಯದ ಅತಿ ದೊಡ್ಡ ಚಕ್ರವು ತಿರುಗಲಿದೆ ಮತ್ತು ಒಂದು ರಹಸ್ಯ, ಒಂದು ಸತ್ಯವು ಇಂದು ನಿಮಗೆ ತಿಳಿಯುತ್ತದೆ. ಅದರ ಬಗ್ಗೆ ನೀವು ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೀರಿ. ಸೃಷ್ಟಿಕರ್ತನ ಸಂಕೇತವು ಈಗ ನಿಮ್ಮ ಅಪೂರ್ಣ ಮತ್ತು ಹೋರಾಟದ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಲು ಸಿದ್ಧವಾಗಿದೆ. ಪ್ರಗತಿಯ ದಾರಿಗಳು ಈಗ ಒಂದೊಂದಾಗಿ ನಿಮ್ಮ ಮುಂದೆ ಹೀಗೆ ತೆರೆಯುತ್ತವೆ. ಅದು ನಿಮ್ಮ ಸತ್ತಿದ್ದ ಪ್ರತಿ ಭರವಸೆಯನ್ನು ಮತ್ತೆ ಜೀವಂತಗೊಳಿಸುತ್ತದೆ. ಕಳೆದ ಹಲವು ವರ್ಷಗಳಿಂದ ನಿಂತಿದ್ದ ನಿಮ್ಮ ಕೆಲಸ, ನಿಮ್ಮ ಫೈಲ್ಗಳು ಎಲ್ಲೆಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವೋ ಅಥವಾ ಸ್ನೇಹಿತರೆ ವ್ಯಾಪಾರವು ನಿಂತು ಹೋಗಿತ್ತೋ, ಈಗ ಅದೆಲ್ಲವೂ 100 ಪಟ್ಟು ವೇಗದಲ್ಲಿ ಸ್ನೇಹಿತರೆ ನಡೆಯುತ್ತದೆ. ಬುಲೆಟ್ ರೈಲ್ನ ವೇಗದಲ್ಲಿ ಮುಂದೆ ಸಾಗುತ್ತದೆ. ನಿಮ್ಮ ಯಶಸ್ಸು ಸ್ವಂತ ನಿಮ್ಮ ಕಾಲಿಗೆ ಬೀಳುತ್ತದೆ ಮತ್ತು ನಿಮ್ಮ ಜೀವನದ ಪ್ರತಿ ಕಷ್ಟದ ಪರಿಶ್ರಮದ ಸಂಪೂರ್ಣ ಫಲವನ್ನು ಬಡ್ಡಿ ಸಹಿತ ವಾಪಸ್ ಪಡೆಯುತ್ತೀರಿ. ಇಂದು ಸ್ನೇಹಿತರೆ, ನಿಮ್ಮ ಜೀವನದ ಗ್ರಹ ಕುಂಡಲಿಯಲ್ಲಿ ಮಹಾ ಸಂಯೋಗವಾಗಿದೆ. ಇದು ಕೇವಲ ನಿಮ್ಮ ಜೀವನವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಬದಲಾಗಿ ಇದು ನಿಮ್ಮ ಇಡೀ ಕುಟುಂಬದ ಅದೃಷ್ಟವನ್ನು ಬದಲಾಯಿಸುತ್ತದೆ. ನಿಮ್ಮ ಮುಂದೆ ಬರುವ 7 ತಲೆಮಾರುಗಳು ಕೂಡ ನೆನಪಿಸಿಕೊಳ್ಳುತ್ತವೆ, ಇತಿಹಾಸದಲ್ಲಿ ಒಂದು ಸಮಯ ಬಂದಿತು, ಅದು ಇಡೀ ಕುಟುಂಬದ ಬಡತನವನ್ನು ಬುಡದಿಂದ ಅಳಿಸಿ ಹಾಕಿತು. ಇಂತಹ ಅದ್ಭುತ ಮತ್ತು ಕಲ್ಪನಾತೀತ ಪವಾಡವು ನಿಮ್ಮ ಜೀವಿತಾವಧಿಯಲ್ಲಿ ಮುಂದಿನ 24 ಗಂಟೆಗಳ ಒಳಗೆ ನಡೆಯಲಿದೆ. ಹೌದು ಸ್ನೇಹಿತರೆ, ಜುಲೈ 10 ಶುಕ್ರವಾರದ ದಿನ ನಿಮ್ಮ ಜೀವನದಲ್ಲಿ ಅದೃಷ್ಟದ ಅಂತಹ ಗುಪ್ತ ಬೀಗವು ತೆರೆಯುತ್ತದೆ. ಅದು ಇಂದೋ ನಾಳೆಯೋ ಅಲ್ಲ, ಬದಲಾಗಿ ಸ್ನೇಹಿತರೆ ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ತುಕ್ಕು ಹಿಡಿದು ಮುಚ್ಚಿಬಿದ್ದಿತ್ತು. ಇಂದು ನಿಮ್ಮ ಜೀವನದಲ್ಲಿ ಸ್ವತಃ ಮಹಾವಿದ್ಯಾದೇವಿಯು ಸ್ನೇಹಿತರೆ ಮಹಾವಿಧಾತನು ಸ್ನೇಹಿತರೆ ತನ್ನ ಲೇಖನಿಯಿಂದ ನಿಮ್ಮ ಕುಂಡಲಿಯ ಪತ್ರಗಳಲ್ಲಿ ಬರೆದಿದ್ದಾನೆ. ಅದು ಬರುವ ಭವಿಷ್ಯದಲ್ಲಿ ನಿಮ್ಮ ಅತಿ ದೊಡ್ಡ ದೈವಿಕ ವರದಾನವಾಗಿ ಸಾಬೀತಾಗಲಿದೆ. ನಿಮ್ಮ ನಿಜವಾದ ಭಕ್ತಿ, ನಿಮ್ಮ ಹಗಲು ರಾತ್ರಿಯ ಪೂಜೆ ಮತ್ತು ನಿಮ್ಮ ಅಪಾರ ತಾಳ್ಮೆಯು ಸ್ನೇಹಿತರೆ ಈಗ ಸಾಕ್ಷಾತ್ ಬ್ರಹ್ಮಾಂಡದ ಒಡೆಯನಾದ ಭಗವಂತನನ್ನು ಕೂಡ ನಿಮ್ಮ ಮುಂದೆ ಬಾಗುವಂತೆ ಒತ್ತಾಯಿಸಿದೆ.
ಮತ್ತು ಈಗ ದೇವರು ಸ್ವತಃ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ನಿಮ್ಮ ಜೀವನದಲ್ಲಿ ಇದ್ದ ಬಡತನ, ತೊಂದರೆ, ಕಷ್ಟ ಮತ್ತು ಆಳವಾದ ದುಃಖವೆಲ್ಲವೂ ಈಗ ಸ್ನೇಹಿತರೆ ಶಾಶ್ವತವಾಗಿ ಮುಗಿಯುತ್ತದೆ. ಸ್ನೇಹಿತರೆ, ಈ ಮಹಾ ಒಳ್ಳೆಯ ಸುದ್ದಿಯನ್ನು ತಿಳಿದು ನೀವು ದೇವರಿಗೆ ಪದೇ ಪದೇ ಧನ್ಯವಾದ ಹೇಳುತ್ತೀರಿ ಮತ್ತು ಅವರ ಪಾದಗಳಿಗೆ ಬೀಳುತ್ತೀರಿ. ಏಕೆಂದರೆ ಸ್ನೇಹಿತರೆ, ನೀವು ಕೆಟ್ಟ ಸಮಯದಲ್ಲೂ ಎಂದಿಗೂ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನಿಮ್ಮ ಸ್ನೇಹಿತರೆ ಒಳಗಿನ ನಂಬಿಕೆಯನ್ನು ಜೀವಂತವಾಗಿಟ್ಟುಕೊಂಡಿದ್ದೀರಿ ಮತ್ತು ಇವಾಗಲೂ ತಾಳ್ಮೆಯನ್ನು ಹಿಡಿದುಕೊಂಡಿದ್ದೀರಿ. ಈಗ ತಾಳ್ಮೆಯ ಸಿಹಿ ಫಲವನ್ನು ಸ್ನೇಹಿತರೆ ಈಗ ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಸಾಕ್ಷಿ ಸಿಗಲಿದೆ. ಈಗ ಸ್ನೇಹಿತರೆ, ಇಂದಿನಿಂದ ನಿಮ್ಮ ಜೀವನದ ಆರ್ಥಿಕ ಮತ್ತು ಮಾನಸಿಕ ಸ್ಥಿತಿಗಳು ಶಾಶ್ವತವಾಗಿ ಬದಲಾಗುತ್ತವೆ. ನಿಮ್ಮ ಜೀವನದಲ್ಲಿ ದೈವಿಕ ಯಶಸ್ಸು, ಅದ್ಭುತ ಸಾಧನೆ ಮತ್ತು ಸಮಾಜದಲ್ಲಿ ಅಂತಹ ಗೌರವವು ಒಂದೊಂದಾಗಿ ನಿಮಗೆ ಸಿಗಲಿದೆ. ಅದರ ಬಗ್ಗೆ ನೀವು ಎಂದಿಗೂ ಕಲ್ಪನೆ ಕೂಡ ಮಾಡಿರುವುದಿಲ್ಲ. ಇದು ಎಲ್ಲವೂ ಸ್ನೇಹಿತರೆ ವಿಧಾತನು ಬರೆದಿರುವ ಆ ಅಚಲ ನಿಯಮವಾಗಿದೆ. ಅದು ಎಂದಿಗೂ ಬದಲಾಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ವಿಧಾತನ ವಿನಯವೆಂದರೆ ಕಷ್ಟದ ಸಮಯದಲ್ಲೂ ತಾಳ್ಮೆ ಇಟ್ಟುಕೊಳ್ಳುವ ಮತ್ತು ದೇವರ ಮೇಲೆ ಅಚಲ ನಂಬಿಕೆ ಇಡುವ ಮನುಷ್ಯನನ್ನು ಭಗವಂತ ಎಂದಿಗೂ ಸೋಲಲು ಬಿಡುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಜೀವನದ ಅತಿ ದೊಡ್ಡ ಗುಪ್ತ ರಹಸ್ಯವು ಈಗ ನಿಮ್ಮ ಮುಂದೆ ಬಹಿರಂಗವಾಗಲಿದೆ. ಅದರ ಬಗ್ಗೆ ನೀವು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೀರಿ. ನಿಮ್ಮ ಅದೃಷ್ಟದ ಪ್ರತಿಯೊಂದು ಹೊಸ ಮತ್ತು ಸುವರ್ಣ ಪುಟವು ತೆರೆಯಲಿದೆ. ಅದು ನಿಮ್ಮ ಇಡೀ ಜೀವನವನ್ನು ರಾತ್ರೋರಾತ್ರಿ ಹೊಸ ತಿರುವು ಕೊಡುತ್ತದೆ. ಈ ಅದ್ಭುತ ಘಟನೆಯನ್ನು ಸ್ನೇಹಿತರೆ ನಿಮ್ಮ ಕಣ್ಣುಗಳಿಂದ ನೋಡಿದಾಗ ಮತ್ತು ಕಿವಿಗಳಿಂದ ಕೇಳಿದಾಗ ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಕಾಲಿನ ಕೆಳಗಿನಿಂದ ಭೂಮಿಯು ಜಾರುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ ಮತ್ತು ಇದನ್ನು ಒಂದು ಸಾಮಾನ್ಯ ಮನರಂಜನೆ ಅಥವಾ ಸ್ನೇಹಿತರೆ ಜೋಕ್ ಎಂದು ತಪ್ಪು ತಿಳಿಯಬೇಡಿ. ಏಕೆಂದರೆ ಸ್ನೇಹಿತರೆ, ಈ ಭವಿಷ್ಯವಾಣಿಯು ಸ್ವತಃ ವಿಧಾತನ ಮನೆಯಿಂದ ಬಂದಿದೆ. ಇದು ಕಲ್ಲಿನ ಮೇಲಿನ ಗೆರೆ. ಇದು 100% ಸತ್ಯವಾಗುತ್ತದೆ. ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ಅಂತಿಮ ಲೆಕ್ಕಾಚಾರ ಸ್ನೇಹಿತರೆ ಈಗ ನಿಮ್ಮ ಮುಂದೆ ಪ್ರಕಟವಾಗಲಿದೆ ಮತ್ತು ನಿಮ್ಮ ಅದೃಷ್ಟದ ಇತಿಹಾಸವು ಈಗ ಬದಲಾಗಲಿದೆ. ಮಾತಾ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿನ ನಿಜವಾದ ಭಕ್ತರಾದ ಎಲ್ಲ ಸ್ನೇಹಿತರೆ ಈಗಲೇ ನಿಮ್ಮದೊಂದು ಸಿಹಿ ಲೈಕ್ ನೀಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಜೈ ಮಾತಾ ಲಕ್ಷ್ಮಿ, ಜೈ ಶ್ರೀ ಹರಿ ವಿಷ್ಣು ಎಂದು ಖಂಡಿತ ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಂತಹ ಸಂತೋಷದ ತಾಂಡವ ನಡೆಯುತ್ತದೆ. ಅದನ್ನು ನೋಡಿ ನಿಮ್ಮ ಎಲ್ಲ ಶತ್ರುಗಳು ಮತ್ತು ಅಸೂಯೆ ಪಡುವ ಜನರು ಭಯದಿಂದ ಹುಚ್ಚರಾಗುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದ ಅತಿ ದೊಡ್ಡ ಮತ್ತು ಸುವರ್ಣ ದಿನಗಳ ಆರಂಭ ಈಗ ಅಧಿಕೃತವಾಗಿ ಆಗಿದೆ. ಇಂದು ನಿಮಗೆ ಸ್ವರ್ಗದಿಂದ ಒಂದು ಅಮೂಲ್ಯ ವಸ್ತು ಸಿಗಲಿದೆ. ಅದರ ಬಗ್ಗೆ ನೀವು ನಿಮ್ಮ ದೊಡ್ಡ ಕನಸಿನಲ್ಲಿಯೂ ಯೋಚಿಸಿರುವುದಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಸ್ನೇಹಿತರೆ, ನಿಮ್ಮ ಜೀವನದ ಬಡತನ, ಭಯಾನಕ ಬಡತನದ ಸ್ಥಿತಿ ಮತ್ತು ಹಣದ ಕೊರತೆಯು ಸ್ನೇಹಿತರೆ ಹಿಂದೆ ನಿಮ್ಮನ್ನು ತುಂಬ ಕಾಡಿದೆ, ತುಂಬ ತೊಂದರೆ ಕೊಟ್ಟಿದೆ. ನೀವು ಸ್ನೇಹಿತರೆ ಯಾವಾಗಲೂ ಇತರರ ಮುಂದೆ ಕೈ ಚಾಚದಿರಿ ಅಥವಾ ಸ್ನೇಹಿತರೆ ನಿಮ್ಮ ಆಸೆಗಳನ್ನು ಒತ್ತಾಯಿಸಿದ್ದೀರಿ. ನೀವು ನಿಮ್ಮ ಪ್ರತಿ ಚಿಕ್ಕ ದೊಡ್ಡ ಸಂತೋಷವನ್ನು ಗಂಟಲನ್ನು ಹಿಸುಕಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಜೇಬಿನಲ್ಲಿ ಹಣ ಇರಲಿಲ್ಲ. ಆದರೆ ಸ್ನೇಹಿತರೆ, ಈಗ ದೊಡ್ಡ ಬದಲಾವಣೆಯ ಸಮಯ ಬಂದಿದೆ. ಅದರಲ್ಲಿ ನಿಮಗೆ ನಿಮ್ಮ ಹಳೆಯ ದುಃಖಗಳಿಗೆ ಬದಲಾಗಿ 4 ಪಟ್ಟು ದೊಡ್ಡ ಮತ್ತು ಸಿಹಿಯಾದ ಫಲ ಸಿಗಲಿದೆ. ಅಂತಹ ನಂಬಲಾಗದ ನಂಬಿಕೆಯ ಫಲ ಸ್ನೇಹಿತರೆ, ಅದು ನಿಮಗೆ ಈಗ ನಿಮ್ಮ ಇಡೀ ಜೀವನದಲ್ಲಿ ಎಂದಿಗೂ ಮರೆಯಲು ಆಗುವುದಿಲ್ಲ. ಅಂತಹ ಫಲ ನಿಮಗೆ ಸಿಗಲಿದೆ. ಹೌದು ಸ್ನೇಹಿತರೆ, ಶನಿಯ ಅತಿ ದೊಡ್ಡ ಮತ್ತು ಶಕ್ತಿಶಾಲಿ ಯುವತಿಯೊಂದಿಗೆ ಬುಧ ಮತ್ತು ಸೋಮನ ಅತಿ ದೊಡ್ಡ ಮತ್ತು ಅಪರೂಪದ ರಾಜಯೋಗವು ಈಗ ನಿಮ್ಮನ್ನು ರಾಜನ ಸಿಂಹಾಸನದ ಮೇಲೆ ಕೂರಿಸಲಿದೆ. ಹೌದು ಸ್ನೇಹಿತರೆ, ಈಗ ಅಂತಹ ಸುವರ್ಣ ಸಮಯ ನಿಮ್ಮ ಪಾದಗಳಿಗೆ ಬಂದು ಬೀಳುತ್ತದೆ. ಅದನ್ನು ನೋಡಿ ಈ ಇಡೀ ಸ್ವಾರ್ಥಿ ಜಗತ್ತು ಕೂಡ ಹಲ್ಲಿನ ಕೆಳಗೆ ಬೆರಳು ಇಡುತ್ತದೆ ಮತ್ತು ಸಂಪೂರ್ಣವಾಗಿ ಆಶ್ಚರ್ಯಪಡುತ್ತದೆ. ವಿಧಾತನೇ ತನ್ನ ಕೈಗಳಿಂದ ನಿಮ್ಮ ಬಡತನ ಮತ್ತು ದರಿದ್ರತೆಯ ಸ್ನೇಹಿತರೆ ಆ ಹಳೆಯ ಪುಟವನ್ನು ಶಾಶ್ವತವಾಗಿ ಹರಿದು ಎಸೆದಿದ್ದಾನೆ ಮತ್ತು ನಿಮ್ಮ ಅದೃಷ್ಟದ ಪುಸ್ತಕದಲ್ಲಿ ಅತ್ಯಂತ ದೊಡ್ಡ ಮತ್ತು ಹೊಸ ಅಧ್ಯಾಯವನ್ನು ತೆರೆದಿದ್ದಾನೆ. ಇದು ಸ್ನೇಹಿತರೆ ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸುತ್ತದೆ.
ಇದು ಸ್ನೇಹಿತರೆ, ಹೊಸ ಅಧ್ಯಾಯವು ಕೇವಲ ದೊಡ್ಡ ಶುಭ ಸುದ್ದಿಗಳು, ಪವಾಡಗಳು ಮತ್ತು ಶುಭ ಫಲಿತಾಂಶಗಳಿಂದ ತುಂಬಿದೆ. ಅದು ಸ್ನೇಹಿತರೆ, ಒಂದರ ನಂತರ ಒಂದು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಬರುತ್ತಾ ಹೋಗುತ್ತದೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಸ್ನೇಹಿತರೆ ನಿಮ್ಮನ್ನು ಶ್ರೀಮಂತ ಮತ್ತು ಅದೃಷ್ಟವಂತರನ್ನಾಗಿ ಮಾಡುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಸ್ನೇಹಿತರೆ, ಈ ಮಹಾ ಬದಲಾವಣೆ ಮತ್ತು ಸ್ನೇಹಿತರೆ ಈ ದೊಡ್ಡ ರಹಸ್ಯಮಯ ಜೀವನವನ್ನು ಈಗ ನಿಮ್ಮ ಜೀವನದಲ್ಲಿ ಹೀಗೆ ಗಮನವಿಟ್ಟು ನೋಡಿ. ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಸೋಮ, ಬುಧ ಮತ್ತು ಸ್ನೇಹಿತರೆ ಶನಿ ದೇವನ ಪರಮ ಶಕ್ತಿಶಾಲಿ ಯುತಿಯಾಗಿದೆ. ಅದು ನಿಮ್ಮ ಇಡೀ ಅಸ್ತಿತ್ವಕ್ಕೆ ಒಂದು ಹೊಸ ಮತ್ತು ಅಲೌಕಿಕ ದಿಕ್ಕು ಕೊಡಲಿದೆ. ಕರ್ಮ ಫಲದಾತ ಶನಿ ದೇವ ಮತ್ತು ಸ್ನೇಹಿತರೆ ಬುದ್ಧಿಯ ದಾತ ಬುಧ ದೇವರು ಸ್ನೇಹಿತರೆ ಒಟ್ಟಿಗೆ ಸೇರಿ ಸೋಮ ಅಂದರೆ ಚಂದ್ರನ ಪ್ರಭಾವದೊಂದಿಗೆ ಸ್ನೇಹಿತರೆ ನಿಮ್ಮ ಕುಂಡಲಿಯಲ್ಲಿ ಸಂಚರಿಸಿದರೆ ಸ್ನೇಹಿತರೆ ಇದನ್ನು ಕಲಿಯುಗದ ಅತಿ ದೊಡ್ಡ ಮತ್ತು ಪವಾಡದ ರಾಜಯೋಗ ಎಂದು ಪರಿಗಣಿಸಲಾಗುತ್ತದೆ. ಈ ಮಹಾಯುತಿಯ ಪ್ರಭಾವದಿಂದ ಮುಂದೆ ಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗಲಿರುವ ಅತಿ ದೊಡ್ಡ ಮತ್ತು ಅರ್ಧ ಪವಾಡ ನಿಮ್ಮ ಯೋಚನೆಗೂ ಮೀರಿದ್ದಾಗಿದೆ. ಇಲ್ಲಿಯವರೆಗೆ ವ್ಯಾಪಾರದಲ್ಲಿ ನಷ್ಟವು ನಿಮ್ಮನ್ನು ಒಡೆಯುತ್ತಿತ್ತು, ಹಿಂಡುತ್ತಿತ್ತು. ಉದ್ಯೋಗದಲ್ಲಿ ಸ್ನೇಹಿತರೆ ನಿಮ್ಮ ಬೆಲೆ ಕೊಡದ ಅಧಿಕಾರಿಗಳು ಮತ್ತು ಸಮಾಜದಲ್ಲಿ ನೀವು ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ ಅದೆಲ್ಲವೂ ಸ್ನೇಹಿತರೆ ಈಗ ನಿಮಗೆ ಒಟ್ಟಿಗೆ ಸಿಗಲಿದೆ. ಈ ದಿವ್ಯಯುತಿಯು ಕಾರಣದಿಂದ ನಿಮ್ಮ ಬುದ್ಧಿ ಇಷ್ಟು ತೀಕ್ಷ್ಣ ಮತ್ತು ನಿಖರವಾಗುತ್ತದೆ. ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುತ್ತದೆ. ಹಣ ಬರುವ ಗುಪ್ತ ಮಾರ್ಗಗಳು ತೆರೆಯುತ್ತವೆ. ಅದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಇದ್ದಕ್ಕಿದ್ದಂತೆ ಪೂರ್ವಿಕರ ಆಸ್ತಿ ಸಿಗುವುದು, ಮುಳುಗಿದ ಸ್ನೇಹಿತರೆ ಹಳೆಯ ಹಣ ವಾಪಸ್ ಬರುವುದು ಅಥವಾ ಯಾರಿಂದಲಾದರೂ ಅಂತಹ ಮಾರ್ಗದ ಮೂಲಕ ದೊಡ್ಡ ಧನರಾಶಿ ಕೈಗೆ ಸಿಗುವುದು, ಅದರ ನಿರೀಕ್ಷೆಯನ್ನು ನೀವು ಬಿಟ್ಟಿರುವುದಿಲ್ಲ. ಅದೆಲ್ಲವೂ ಈ ಮಹಾಯುತಿಯ ಶುಭ ಫಲಗಳೇ. ಇಂದಿನ ರಾತ್ರಿಯ ನಂತರ ಸ್ನೇಹಿತರೆ ಈ ಎರಡು ಮಹಾಶಕ್ತಿಗಳು ನಿಮ್ಮೊಳಗೆ ಒಂದು ಅಂತಹ ಸಕಾರಾತ್ಮಕ ಶಕ್ತಿ ಮತ್ತು ದಿವ್ಯ ಧೈರ್ಯವನ್ನು ತುಂಬಲಿದೆ. ಅದು ನಿಮ್ಮನ್ನು ಎಲ್ಲ ರೀತಿಯ ಸಾಲ ಮತ್ತು ಮಾನಸಿಕ ಒತ್ತಡದಿಂದ ಸಂಪೂರ್ಣ ಮುಕ್ತಗೊಳಿಸುತ್ತದೆ. ಈ ಸಮಯದಲ್ಲಿ ಸ್ನೇಹಿತರೆ ಗ್ರಹ ಕುಂಡಲಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಆ ಸಮಯ ಬಂದಿದೆ. ಅಲ್ಲಿ ನಿಮ್ಮ ಪ್ರತಿ ಅಪೂರ್ಣ ಆಸೆ ಈಡೇರಲಿದೆ. ಈಗ ಆ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ. ಅದರ ಬಗ್ಗೆ ನೀವು ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದೀರಿ. ವಾಸ್ತವವಾಗಿ ನಿಮ್ಮ ಕುಂಡಲಿಯಲ್ಲಿ ಒಂದು ತುಂಬ ದೊಡ್ಡ ಪಿತೃದೋಷ ಸ್ನೇಹಿತರೆ ಮತ್ತು ಹಿಂದಿನ ಜನ್ಮದ ಕರ್ಮ ಬಂಧನ ನಡೆಯುತ್ತಿತ್ತು. ಅದನ್ನು ನಿಮ್ಮ ಕೆಲವು ಸ್ನೇಹಿತರೆ ಗುಪ್ತ ಶತ್ರುಗಳು ಮತ್ತು ಅಸೂಯೆ ಪಡುವ ಜನರು ತಮ್ಮದೇ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಕಟ್ಟಿ ಹಾಕಿದ್ದರು. ಇದೇ ಕಾರಣ ನೀವು ಎಷ್ಟು ಕಷ್ಟಪಟ್ಟರೂ ನಿಮ್ಮ ಕೆಲಸ ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತಿತ್ತು. ನೀವು ಯಶಸ್ಸಿಗೆ ತುಂಬ ಹತ್ತಿರ ಬರುತ್ತಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಯಾವುದೇ ಅದೃಶ್ಯ ಅಡೆತಡೆಗಳು ಬಂದು ನಿಮ್ಮನ್ನು ಸ್ನೇಹಿತರೆ ವಾಪಸ್ ನೆಲಕ್ಕೆ ಕೆಡವಿಬಿಡುತ್ತವೆ. ನೀವು ವರ್ಷಗಳಿಂದ ಸ್ನೇಹಿತರೆ ಇದನ್ನು ನೆನೆದು ಚಿಂತೆ ಮಾಡುತ್ತಿದ್ದೀರಿ. ಕೊನೆಗೆ ನಿಮ್ಮ ಅದೃಷ್ಟದೊಂದಿಗೆ ಇಂದು ರಾತ್ರಿ ವಿಧಾತನ ಈ ಹೊಸ ವಿಧಾನದ ನಂತರ ಸ್ನೇಹಿತರೆ ಆ ಇಡೀ ರಹಸ್ಯಮಯ ಬಂಧನ ಶಾಶ್ವತವಾಗಿ ಮುರಿಯುತ್ತದೆ. ಆ ನಕಾರಾತ್ಮಕ ಶಕ್ತಿಯು ಈಗ ಸಂಪೂರ್ಣವಾಗಿ ಭಸ್ಮವಾಗಿದೆ ಮತ್ತು ಸಕಾರಾತ್ಮಕ ಅದೃಶ್ಯ ಶಕ್ತಿಗಳು ನಿಮ್ಮ ಸ್ವಾಗತಕ್ಕಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿವೆ. ಈ ಅಲೌಕಿಕ ಮತ್ತು ದೈವಿ ಶಕ್ತಿಗಳು ನಿಮ್ಮ ಮನೆಯ ಮುಂದೆ ಮುಖ್ಯ ದ್ವಾರದಲ್ಲಿ ಕಾಲಿಟ್ಟಾಗ ಸ್ನೇಹಿತರೆ ಜೀವನದಲ್ಲಿ ಕೆಲವೇ ಬಹಳ ವಿಶೇಷ ಮತ್ತು ಅಚಲ ಸಂಕೇತಗಳು ಸಿಗಲು ಪ್ರಾರಂಭವಾಗುತ್ತವೆ. ಅದನ್ನು ನೀವು ಸ್ನೇಹಿತರೆ ತಪ್ಪಿಯೂ ನಿರ್ಲಕ್ಷಿಸಬಾರದು. ಮುಂದಿನ 24 ಗಂಟೆ ಒಳಗೆ ಸ್ನೇಹಿತರೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯ ದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಸುಂದರ ಪಕ್ಷಿ ಅಥವಾ ಸ್ನೇಹಿತರೆ ಬಿಳಿ ಹಸು ಬಂದು ನಿಂತರೆ ಅಥವಾ ಇದ್ದಕ್ಕಿದ್ದಂತೆ ಮನೆಯೊಳಗೆ ಒಂದು ತುಂಬ ದಿವ್ಯ ಮತ್ತು ಮಧುರವಾದ ಪರಿಮಳದ ಅನುಭವವಾದರೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಕ್ಷಾತ್ ಮಾತಾ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿನ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸಿವೆ ಎಂದು. ಇದಲ್ಲದೆ ಸ್ನೇಹಿತರೆ ಇಂದು ರಾತ್ರಿ ಮಲಗುವಾಗ ನಿಮಗೆ ಕನಸಿನಲ್ಲಿ ನೀರಿನಿಂದ ತುಂಬಿದ ಕಳಶ, ತುಂಬ ದೊಡ್ಡ ಶುದ್ಧ ನೀರು, ಹರಿಯುತ್ತಿರುವ ಶುದ್ಧ ನೀರು ಅಥವಾ ಪ್ರಾಚೀನ ಸ್ನೇಹಿತರೆ ದೇವಸ್ಥಾನ
ಅಥವಾ ಸಾಕ್ಷಾತ್ ದೇವತೆಗಳ ದರ್ಶನವಾದರೆ ಸ್ನೇಹಿತರೆ, ಇದು ಈ ವಿಷಯಕ್ಕೆ ನೇರ ಸಾಕ್ಷಿ. ಈಗ ನಿಮ್ಮ ಅದೃಷ್ಟ ಪುಟವು ಸಂಪೂರ್ಣವಾಗಿ ಒಳ್ಳೆಯದಾಗಲಿದೆ. ಸಾಕ್ಷಾತ್ ವಿಧಾತನು ನಿಮ್ಮ ಬಡತನದ ಕಥೆಯನ್ನು ಶಾಶ್ವತವಾಗಿ ಅಳಿಸಿ ಹಾಕಿದ್ದಾನೆ. ಈ ಸಂಕೇತಗಳನ್ನು ನೋಡಿದ ಕೂಡಲೇ ನೀವು ಮನಸ್ಸಿನಲ್ಲಿ ಸ್ನೇಹಿತರೆ ಈಶ್ವರನಿಗೆ ಧನ್ಯವಾದ ಹೇಳಬೇಕು ಮತ್ತು ನಿಮ್ಮ ಒಳಗಿನ ನಂಬಿಕೆಯನ್ನು ಇನ್ನೂ ಹೆಚ್ಚು ಬಲಗೊಳಿಸಬೇಕು. ಈ ಮಹಾಸ್ಫೋಟದ ಸಮಯದ ಸಂಪೂರ್ಣ ಲಾಭ ಪಡೆಯಲು ಮತ್ತು ಭಗವಾನ್ ವಿಷ್ಣು ಮಾತಾ ಲಕ್ಷ್ಮಿಯ ಜೊತೆಗೆ ಸಂಕಟ ಮೋಚನ ಬಜರಂಗ್ ಬಲಿಯ ಅಪಾರ ಕೃಪೆ ಪಡೆಯಲು ನಿಮಗೆ ಒಂದು ಅತ್ಯಂತ ಅಚಲ ಮತ್ತು ಶಕ್ತಿಶಾಲಿ ಪರಿಹಾರವನ್ನು ಮಾಡಲೇಬೇಕು. ಈ ಪರಿಹಾರವನ್ನು ಸ್ನೇಹಿತರೆ ಮಾಡುವುದರಿಂದ ನಿಮ್ಮ ಜೀವನದ ಉಳಿದ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಬುಡದಿಂದ ಮುಗಿದು ಹೋಗುತ್ತವೆ. ನೀವು ಸ್ನೇಹಿತರೆ ಏನು ಮಾಡಬೇಕು? ತುಂಬ ಗಮನದಿಂದ ಕೇಳಿ. ಈ ಸ್ನೇಹಿತರೆ ಪವಿತ್ರ ದಿನದ ಸಂಜೆಯ ಸಮಯದಲ್ಲಿ, ಅಂದರೆ ಸ್ನೇಹಿತರೆ ಸೂರ್ಯಾಸ್ತದ ತಕ್ಷಣವೇ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವರ ಮುಂದೆ ಮಲ್ಲಿಗೆ ಎಣ್ಣೆಯ ಒಂದು ದೀಪವನ್ನು ಹಚ್ಚಬೇಕು. ಆ ದೀಪದಲ್ಲಿ ನೀವು 2 ಸಂಪೂರ್ಣ ಲವಂಗ ಹಾಕಬೇಕು ಮತ್ತು ಹನುಮಂತನಿಗೆ ಒಂದು ಸಿಹಿ ತಾಂಬೂಲ ಅರ್ಪಿಸಬೇಕು. ಇದರ ನಂತರ ಅಲ್ಲಿಯೇ ಕುಳಿತು ನೀವು ಕೆಂಪು ಚಂದನದ ಅಥವಾ ರುದ್ರಾಕ್ಷಿಯ ಮಾಲೆಯಿಂದ ಒಂದು ಪರಮಸಿದ್ಧಿ ಮತ್ತು ಪವಾಡದ ಮಂತ್ರವನ್ನು ಶಾಂತ ಮನಸ್ಸಿನಿಂದ ಜಪ ಮಾಡಬೇಕು. ಆ ಮಹಾಮಂತ್ರವು ಈ ರೀತಿ ಇದೆ, ಗಮನದಿಂದ ಕೇಳಿ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹೌದು ಸ್ನೇಹಿತರೆ, ಗಮನದಿಂದ ಕೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮತ್ತು ಇದರ ಜೊತೆಗೆ ಸ್ನೇಹಿತರೆ ಹನುಮಂತನ ಸಂಕಟ ಮೋಚನ ಮಂತ್ರ ಓಂ ಹಂ ಹನುಮಂತೆ ರುದ್ರಾತ್ಮಕಾಯ ಹೂಂ ಪಟ್ ಜಪ ಮಾಡಬೇಕು. ನೀವು ಪೂರ್ಣ ಶ್ರದ್ಧೆ ಮತ್ತು ಸತ್ಯ ನಂಬಿಕೆಯಿಂದ ಸ್ನೇಹಿತರೆ ಈ ಪರಿಹಾರವನ್ನು ಮಾಡುತ್ತೀರಿ ಮತ್ತು ಈ ಮಂತ್ರಗಳನ್ನು ಉಚ್ಚರಿಸುತ್ತೀರಿ. ಆಗ ಸ್ನೇಹಿತರೆ ಬ್ರಹ್ಮಾಂಡದ ಎಲ್ಲ ದಿವ್ಯ ಶಕ್ತಿಗಳು ನಿಮ್ಮ ರಕ್ಷಣೆಗಾಗಿ ಗುರಾಣಿಯಂತೆ ನಿಂತಿರುತ್ತವೆ. ನಿಮ್ಮ ದೊಡ್ಡ ದೊಡ್ಡ ಸಾಲ, ಅನಾರೋಗ್ಯ ಮತ್ತು ಶತ್ರುಗಳೊಂದಿಗಿನ ಸಮಸ್ಯೆಗಳು ಕ್ಷಣದಲ್ಲಿ ಮುಗಿದು ಹೋಗುತ್ತವೆ ಮತ್ತು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಅಖಂಡ ಧನದ ಮಳೆ ಹೀಗೆ ಸುರಿಯುತ್ತದೆ. ನಿಮ್ಮ ಮುಂದಿನ ಪೀಳಿಗೆಗಳು ಕೂಡ ರಾಜಯೋಗವನ್ನು ಅನುಭವಿಸುತ್ತವೆ. ವಿಧಾತನ ಈ ವಿಧಾನವು ಕಲ್ಲಿನ ಮೇಲಿನ ಗೆರೆ ಇದಾಗಿದೆ. ಇದನ್ನು ಪೂರ್ಣ ಶ್ರದ್ಧೆಯಿಂದ ಸ್ವೀಕರಿಸಿ ಮತ್ತು ಸ್ನೇಹಿತರೆ ನಿಮ್ಮ ಜೀವನವನ್ನು ಧನ್ಯಗೊಳಿಸಿ. ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ನಲ್ಲಿ ಭೇಟಿಯಾಗೋಣ. ನಾವು ನಿಮಗೆ ಈ ಪರಿಹಾರವನ್ನು ಹೇಳಿದ್ದೇವೆ ಸ್ನೇಹಿತರೆ, ಪೂರ್ಣ ವಿಶ್ವಾಸ ಮತ್ತು ನಿಷ್ಠೆಯಿಂದ ಮಾಡಿ ಮತ್ತು ನಿಮ್ಮ ಆಧುನಿಕ ಜೀವನವನ್ನು ಬದಲಾಯಿಸಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಪೂರ್ಣ ಭಕ್ತಿ ಭಾವದಿಂದ ಕಮೆಂಟ್ನಲ್ಲಿ ಜೈ ಮಾತಾ ಲಕ್ಷ್ಮಿ, ಜೈ ಶ್ರೀ ಹರಿವಿಷ್ಣು, ಜೈ ಭೋಲೆನಾಥ್, ಜೈ ಶ್ರೀರಾಮ್ ಎಂದು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.